ಹಾಯ್ ನಮಸ್ತೆ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನನ್ನ ಹೆಸರು ನಂದಿನಿ ಅಂತ, ನಂದಿನಿ ರಾಜ್ ಚಾನಲ್. ನಾನು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಿಕ್ಕಪೇಟೆಗೆ ಹೋಗಿದ್ದೆ. ಏನೇನು ತೊಗೊಂಬಂದೆ ಅಂತ ಹೋಗಿರೋ ವಿಡಿಯೋ ಹಾಕಿದ್ದೆ. ಚಿಕ್ಕಪೇಟೆಗೆ ಹೋಗಿ ಏನೇನು ತೊಗೊಂಬಂದೆ, ಹೋಗಿದ್ದೆ, ಏನೇನು ತೊಗೊಳಕ್ಕೆ ಹೋಗಿದ್ದೆ, ಏನೇನು ತೊಗೊಂಬಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಅಂತ ಅಂದಿದ್ದೆ. ಇವಾಗ ಏನೇನು ತೊಗೊಂಬಂದೆ ಅಂತ ತೋರಿಸ್ತೀನಿ. ಫಸ್ಟು ಮೊದಲನೆಗೆ ತೊಗೊಂಡಿದ್ದೀನಿ. ಲೋಟಸ್ ಬಂದ್ಬಿಟ್ಟು 500 ರೂಪಾಯಿ ಹೇಳಿದ್ರು. ನಾನು ಜೊತೆಗೆ 2 ಜೊತೆ, ಅಂದರೆ ಇದು 2 ಇದೆ ನೋಡಿ, 2 ಇದೆ. ಇದಕ್ಕೆ ಬಂದು 500 ರೂಪಾಯಿ ಹೇಳಿದ್ರು. ನಾನು 400 ರೂಪಾಯಿಗೆ 2 ಜೊತೆ ಮಾಡಿಕೊಡಿ ಅಂತ ಕೇಳಿದೆ. ಸರಿ ತೊಗೊಂಡ್ವಿ. ಕಮ್ಮಿ ಮಾಡ್ಕೊಂಡಿದ್ದಾರೆ, ಒಂದು 100 ರೂಪಾಯಿ ಕಮ್ಮಿ ಮಾಡ್ಕೊಂಡಿದ್ದಾರೆ. ಜಾಸ್ತಿ ಆಯಿತು ಗೊತ್ತಿಲ್ಲ, ನನಗೇನೋ ಕರೆಕ್ಟ್ ಅಂತ 500 ಕೇಳಿದ್ರು, 400 ಕೇಳಿದ್ವಿ, 300 ಕೇಳಿದ್ವಿ. ಅವ್ರು ಕೊಟ್ಟಿಲ್ಲ. 350 ಕೇಳಿದೆ. ಲಾಸ್ಟಲ್ಲಿ 400 ರೂಪಾಯಿಗೆ ಒಪ್ಕೊಂಡ್ರು. ಕೊಟ್ಬಿಟ್ಟು ಬಂದ್ವಿ. ಹಬ್ಬ ಇರೋದೆ ಇದು ಸ್ಟ್ಯಾಂಡಲ್ಲಿ ಇದು ಹಾಕೋಣ ಅಂದ್ಬಿಟ್ಟು 2 ಲೋಟಸ್ ತೊಗೊಂಡಿದ್ದೀನಿ. ಸನ್ಫ್ಲವರ್ ಇತ್ತು, ವೈಟ್ ಲೋಟಸ್ ಇತ್ತು, ಯೆಲ್ಲೋ ಲೋಟಸ್ ಇತ್ತು, ಮತ್ತು ಇದು ನ್ಯಾಚುರಲ್ ಆಗಿರೋ ನಾರ್ಮಲ್ ಕಲರ್, ಇದು ಮಾಮೂಲಿ ನ್ಯಾಚುರಲ್ ಲೋಟಸ್ ಕಲರ್ ಇದು. ಅದರಿಂದ ಈ ಕಲರ್ ನನಗೆ ಇಷ್ಟ ಆಯಿತು. ಪಿಂಕು ಮತ್ತು ವೈಟು, ಬೇಬಿ ಪಿಂಕು ವೈಟು. ಇದು ನ್ಯಾಚುರಲ್ ಲೋಟಸ್ ಕಲರ್ ಅಲ್ವಾ, ಅದರಿಂದ ಇದು ಇಷ್ಟ ಆಯಿತು. ಒಂದು ಸಿಂಗಲ್ ಪೀಸ್ಗೆ ಬಂದ್ಬಿಟ್ಟು 2 ಅರಳಿರೋ ಲೋಟಸ್ಸು ಮತ್ತು 1 ಮೊಗ್ಗು ಬಂದಿರುತ್ತೆ. ಹಾಗೆ 2 ಮತ್ತು ಇದೊಂದು ಎಲೆಗಳು. ಇದನ್ನ ಈ ಥರ ರಬ್ಬರ್ ಬ್ಯಾಂಡ್ ಹಾಕಿರ್ತಾರೆ, ಎತ್ಕೊಂಡು ತೊಗೊಂಡು ಹೋಗೋಕ್ಕೆ ಈಸಿ ಆಗಲಿ ಅಂತ ಇದನ್ನು ರಬ್ಬರ್ ಬ್ಯಾಂಡ್ ಹಾಕಿರ್ತಾರೆ. ಮತ್ತು ಇಲ್ಲಿ ಒಂದು ಕವರ್ ಕೊಟ್ಟಿದ್ದಾರೆ. ಈ ಕವರಲ್ಲಿ ಈ ಥರ ಕ್ಲೋಸ್ ಆಗಿರ್ತಿದ್ದು, ಈ ಥರ ಕ್ಲೋಸ್ ಮಾಡಿರ್ತಾರೆ, ಅಂದರೆ ಇದು ಧೂಳಾಗದೇ ಇರಲಿ ಅಂತ. ನಾನು ಇದನ್ನೇನು ಹೆಚ್ಚಾಗಿ ಮನೇಲೇನೋ ಇಟ್ಕೊಂಡು ಯೂಸ್ ಮಾಡಲ್ಲ, ಎತ್ತಿಕ್ಕೆ ಬಿಡ್ತೀನಿ. ನೆಕ್ಸ್ಟು ವರಮಹಾಲಕ್ಷ್ಮಿಗೆ ಯೂಸ್ ಮಾಡ್ಕೊಳಕ್ಕೆ ಹಬ್ಬಗೆ. ಯಾಕಂದರೆ ಪ್ರತಿ ವರ್ಷವೂ ತೊಗೊಳಕ್ಕಾಗಲ್ವಲ್ಲ, ಅದರಿಂದ ಇಡ್ತೀನಿ. ಪ್ರತಿ ವರ್ಷ ಇದಕ್ಕೇ ದುಡ್ಡು ಹಾಕ್ಬಿಟ್ಟು ತೊಗೊಳಕ್ಕಾಗಲ್ಲ. ಈ ಥರ ಕ್ಲೋಸಿಂಗ್ ಕೊಟ್ಟಿದ್ರು. ಕವರು ಇಲ್ಲೇ ಫಿಟ್ ಮಾಡಿರ್ತಾರೆ. ಈ ಲೋಟಸ್ ತೊಗೊಂಡಿದ್ದೀನಿ. ಹೇಗೆ ಕಟ್ಟಿದೆ ಅಂತ ಫೋಟೋ ಹಾಕ್ತೀನಿ ನೋಡಿ ನೀವು ಒಂದ್ಸಲ. ನೆಕ್ಸ್ಟ್ ಬಂದು ಇದು ಲೈಟ್ಸು. ಈ ಲೈಟ್ನ 3 ಮೀಟರಾಗಿ ತೊಗೊಂಡಿದ್ದೀನಿ. 3 ಮೀಟರ್ ತೊಗೊಂಡು ಇದೊಂದು ಪೈಪಲ್ಲಿ ಹೀಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಪೈಪ್ನ ಇದು ಬಂದ್ಬಿಟ್ಟು ಈ ಥರ ಪೈಪು ಇಲ್ಲೇ ಕೊಟ್ಟಿದ್ದಾರೆ, ಹ್ಯಾಂಗ್ ಥರ. ಇದಕ್ಕೆ ಹಾಕ್ಕೊಂಡು ಆ ಕಡೆ ಒಂದು ಈ ಕಡೆ ಒಂದಕ್ಕೆ ಸೆಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಫ್ಲವರ್ಸ್ ಎಲ್ಲ ನಾನು ಹೋದ ವರ್ಷವೇ ತೊಗೊಂಡಿದ್ದೆ. ಈ ಕಮಲದ ಮೊಗ್ಗು ಮತ್ತು ಈ ಹಾರವನ್ನು ಎಲ್ಲ ಇದೊಂದು 3 ಮೀಟ್ರ್ ತೊಗೊಂಡಿದ್ದೆ ಲೈಟು. ಆ ಲೈಟ್ಗೆ ಈ ಥರ ಅರೇಂಜ್ ಮಾಡ್ಕೊಂಡು ನಾನೇ ಇದು ಓನಾಗೆ ಈ ಥರ ಫ್ಲವರ್ಸ್ನೆಲ್ಲ ಕಟ್ಕೊಂಡು ಈ ಥರ ಲೈಟ್ನ ಈ ಪೈಪು ಮೇಲೆ ಹೀಗೆಲ್ಲ ಅಂಟಿಸ್ಕೊಂಡಿದ್ದೀನಿ. ಅಂಟಿಸ್ಕೊಂಡು ಈ ಥರ ಎಕ್ಸ್ಟ್ರಾ ಈ ಕಡೆಯಿಂದ ಸ್ಟಾರ್ಟ್ ಮಾಡಿ, ಇದೇನೋ ಒಂಥರ ಕಾಣಿಸ್ತೈತೆ, ಲೈಟ್ ಇರೋದಕ್ಕೇನೋ ಥರ ಕ್ಲಿಯರಾಗಿ ಕಾಣಿಸ್ತಿಲ್ಲ. ಈ ಥರ ಅಂಟಿಸ್ಕೊಂಡು ಹಿಂಗೆ ಬಂದು ಅಲ್ಲಿವರೆಗೂ ಅರ್ಧಕ್ಕೆ ಇದು ಮಾಡಿ ಕೆಳಗಡೆ ಬಂದು ದೇವ್ರು ಇಡ್ತೀವಲ್ಲ ಅಂತ ಅಂದ್ಬಿಟ್ಟು ಅರ್ಧಕ್ಕೇ ಸ್ಟಾಪ್ ಮಾಡಿ, ಮತ್ತು ಇಲ್ಲಿ ಇನ್ನೂ ಮಿಕ್ಕಿತ್ತು ಅದನ್ನ ಇಲ್ಲಿಗೆ ಜಾಯಿನ್ ಮಾಡಿಕೊಂಡು ಇಲ್ಲಿ ಸ್ವಿಚ್ ಬೋರ್ಡ್ಗೆ ಹಾಕ್ಕೊಂಡಿದ್ದೀನಿ. ಇದು ಅಲ್ಲೇ ಬರ್ತೈತಿ. ಇದು ಎಕ್ಸ್ಟ್ರಾ. ಇದು ಬಂದು 80 ವಯಸ್ಸು ಸ್ವಿಚ್ಗೆ. ಇದು ಹೋಟೆಲ್ 2 ಎಲ್ಲ ಸೇರಿಸಿ 40 ರೂಪಾಯಿ. ಇದು 40-45 ಹೇಳಿದ್ರು. ಆಮೇಲೆ ಇದೊಂದು 80, 3 ಮೀಟ್ರ್ ತೊಗೊಂಡಿದ್ದೀನಿ. 1 ಮೀಟ್ರ್ 40-45. ಆಮೇಲೆ ಎಲ್ಲ ಸೇರಿಸಿ 200 ರೂಪಾಯಿ ಕೊಟ್ವಿ. ಈ ಸೀರೆ ತೊಗೊಂಡೆ ಅಮ್ಮನವ್ರಿಗೆ ಉಡ್ಸೋಕ್ಕೆ. ನನ್ನ ಹತ್ರ ಈ ಕಲರ್ ಸೀರೆ ಇರಲಿಲ್ಲ. ಮತ್ತು ಇದು ಇವಾಗ ಟ್ರೆಂಡಿಂಗಲ್ಲಿ ಐತಲ್ವ, ಇದು ಸಿಲ್ವರ್ ಕಲರ್ ಪ್ಯಾಚ್ ವರ್ಕು, ಮತ್ತು ಇದು ಆರೆಂಜ್ ಕಲರ್ ಸ್ಯಾರಿ. ಇದಕ್ಕೆ ಕುಚ್ಚು ಬಂದಿದೆ.
ಇದೊಂದು ಆರೆಂಜ್ ಕಲರ್ ಸ್ಯಾರಿ ತೊಗೊಂಡೆ. ಇದೇ ತಿಂಗಳಿನಲ್ಲಿ ಗೌರಿ ಗಣೇಶ ಹಬ್ಬ ಐತೆ. ಆ ಹಬ್ಬಕ್ಕೆ ಉಟ್ಕೊಂಡ್ರೆ ಆಯಿತು, ಆವಾಗಲೇ ಹೊಲಿಸ್ಕೊಂಡು ಹಾಕೊಳ್ಳೋದು. ಸೊಂಟದ ಡಾಬು ಮತ್ತು ತಾಯಿಗೆ ಕಿರೀಟ, ಕೈ ಮತ್ತು ಕಾಲುಗಳು ಮತ್ತು ಕಮಲದ ಕೈ ಇಷ್ಟು ಮತ್ತು ಇದು ಆ ಕಡೆ ಈ ಕಡೆ ಇರೋ ಇದರ ಹೆಸರು ಗೊತ್ತಿಲ್ಲ ನನಗೆ. 1 ವರ್ಷ ತೊಗೊಂಡಿದ್ದೆ. ಇದು ಚಿಕ್ಕ ಚಿಕ್ಕ ಸ್ಮಾಲ್ ದೇವ್ರದ್ದು ಪುಟ್ಟ ಕೈಗಳು. ಇದರಲ್ಲಿ ದೊಡ್ಡ ಸೈಜು ಸಿಗ್ತೈತೆ, ಮೀಡಿಯಮ್ ಸೈಜ್ ಸಿಗ್ತೈತೆ. ನಾನು ಸ್ವಲ್ಪ ಚಿಕ್ಕದೇ ತೊಗೊಂಡಿದ್ದೀನಿ. ನೀವು ತೊಗೊಂಡ್ರೆ ಸ್ವಲ್ಪ ದೊಡ್ಡದೇ ತೊಗೊಳ್ರಿ, ಯಾಕಂದರೆ ಈ ಥರ ಕಮಲದ ಕೈ ತೊಗೊಂಡಾಗ ಕಟ್ಟಿದ್ರೆ ಇದು ವೇಟ್ ಇರೋದ್ರಿಂದ ಭಾರ ತಡ್ಕೊಳ್ಳಲ್ಲ. ನೀವು ತೊಗೊಳ್ಬೇಕಾದ್ರೇ ಆ ಥರ ಅಮ್ಮ ಕೈಗಳೆಲ್ಲ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ. ನೆಕ್ಸ್ಟು ಕಿರೀಟ ಹಿಂಗೆ ಸ್ವಲ್ಪ ಪ್ರತಿ ವರ್ಷವೂ ಸ್ವಲ್ಪ ತೊಗೊಂಡು ಇಟ್ಕೊಂಡಿದ್ದೀನಿ. ಪ್ರತಿ ವರ್ಷವೂ ಒಂದೇ ಸಲ ಯಾರು ತೊಗೊಳಕ್ಕಾಗಲ್ಲ, ತೊಗೊಳ್ಳೋರು ತೊಗೊಳ್ತಾರೆ, ಒಬ್ಬೊಬ್ರಿಗೆ ಆಗಲ್ವಲ್ಲ. ಇಷ್ಟೆಲ್ಲ ಐಟಮ್ ತೊಗೊಂಡು ಬಂದಿದ್ದೆ ಚಿಕ್ಕಪೇಟೆಗೆ ಹೋಗಿ. ಮತ್ತು ಇದು ನಾನು ತೊಗೊಂಡು ಬಂದಮೇಲೆ ವಿಡಿಯೋ ಮಾಡಿ ಹಾಕೋಕ್ಕಾಗಿಲ್ಲ ಫ್ರೆಂಡ್. ಗುರುವಾರ ಮಧ್ಯಾಹ್ನ 2 ಗಂಟೆ ರಾತ್ರಿ ರವೆ ಉಂಡೆ ಮಾಡ್ಕೊಳ್ಳೋಣ, ಕರ್ಜಿಕಾಯಿ ಮಾಡ್ಕೊಳ್ಳೋಣ, ದೇವಿಗೆ ನೈವೇದ್ಯ ಇಡೋಣ ಅಂತ ಎದ್ದಿದ್ದೀನಿ. ರವೆ ಉಂಡೆಗೆ ಕೊಬ್ಬರಿ ತುರ್ಕೊಳ್ಳೋಣ ಅಂತ ತುರ್ಕೊಳ್ತಾ ಇದ್ದೀನಿ. ಮತ್ತು ಏಲಕ್ಕಿ ಮತ್ತು ಸಕ್ಕರೆ ಪುಡಿ ಹಾಕೋ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುರ್ಕೊಂಡು ಸಕ್ಕರೆ ಪುಡಿ ಮತ್ತು ಏಲಕ್ಕಿನೂ ಕುಟ್ಟು ಪುಡಿ ಮಾಡಿಕೊಂಡು ಬಾಣಲೆ ಮೇಲೆ ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಫಸ್ಟು ಗೋಡಂಬಿ ದ್ರಾಕ್ಷಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಅದೇ ತುಪ್ಪದ ಬಾಣಲಿಗೆ ರವೆ ಹಾಕ್ಕೊಳ್ತಾ ಇದ್ದೀನಿ. ರವೆ ಬಂದಿದ್ದು ಅರ್ಧ kg ಅಷ್ಟು ರವೆ. ಅರ್ಧ kg ರವೆಗೆ ಹಾಕ್ಕೊಂಡು ಚೆನ್ನಾಗಿ ಕೆಂಪಾಗೋಷ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ತುರಿದಿಟ್ಕೊಂಡಿರೋದ ಕೊಬ್ಬರಿಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ರವೆ ಕೆಂಪಗಾಗೋಷ್ಟು ಹುರ್ಕೊಬೇಕು. ಆಮೇಲೆ ಕೊಬ್ಬರಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಒಂದು 2-3 ನಿಮಿಷ ಹುರ್ಕೊಂಡಾದ್ಮೇಲೆ ಗೋಡಂಬಿ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಕರೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಏಲಕ್ಕಿ ಪೌಡರ್ ಮತ್ತು ಹಾಕಿದ್ದೀನಿ. ಇನ್ನು ಸಕ್ಕರೆ ಬಂದುಬಿಟ್ಟು ಅರ್ಧ kgಗೆ ಒಂದು ಸ್ವೀಟ್ ಬೇಕಂದರೆ ಅರ್ಧ kg ಅಷ್ಟು ಸಕ್ಕರೆ ಹಾಕ್ಕೋಬೇಕು. ಅರ್ಧ kg ರವೆಗೆ ಅರ್ಧ kg ಅಷ್ಟು ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಮತ್ತು ಇದು ಹಾಲಲ್ಲಾದರೂ ಉಂಡೆ ಮಾಡ್ಕೋಬೋದು, ಮತ್ತು ಎಳ್ನೀರಲ್ಲಿ ಹಾಕ್ಕೊಂಡು ಉಂಡೆ ಮಾಡಿಕೊಂಡೆ ರವೆ ಉಂಡೆನ. ನೋಡಿ ಈ ಥರ ಬಂದೈತೆ ರವೆ ಉಂಡೆ. ಮೇಲೆ ಒಂದು ಸ್ವಲ್ಪ ಡೆಕೋರೇಟಿವ್ ಕಾಣಲಿ ಅಂದ್ಬಿಟ್ಟು ಬಾದಾಮ್ ಪೀಸ್ನ 2 ಭಾಗ ಮಾಡಿ ಒಂದೊಂದು ಇಟ್ಟಿದ್ದೀನಿ. ತುಂಬ ರುಚಿಯಾಗಿ ಬಂದಿತ್ತು ರವೆ ಉಂಡೆ. ಇನ್ನು 5 ಗಂಟೆ ಆಗೋಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಬೇಕು. ದೇವಿಗೆ ಎಲ್ಲ ಸೀರೆ ಉಡಿಸಿ ನೈವೇದ್ಯ ರೆಡಿ ಮಾಡಿಕೊಂಡು ಎಲ್ಲ ಮಾಡ್ಕೊಬೇಕು. ನಾನು ಈ ನೆಕ್ಸ್ಟ್
ನಾನು ನೈಟ್ ಫುಲ್ಲು ನಿದ್ದೆನೇ ಮಾಡಿಲ್ಲ, ಎಲ್ಲ ರೆಡಿ ಮಾಡ್ಕೊಳ್ಳೋದಾಯ್ತು. ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾನೆ ವಾಲ್ಗೆ. ನಾನು ಲೈಟ್ಸ್ ಎಲ್ಲ ತಂದಿದ್ದೆ, ಆ ಲೈಟ್ನೆಲ್ಲ ಅರೇಂಜ್ ಮಾಡಿದ್ದೀನಿ. ನಾನೇ ಅರೇಂಜ್ ಮಾಡಿದ್ದೀನಿ, ಪ್ಲಾಸ್ಟಿಕ್ ಸ್ಟಿಕ್ಕಲ್ಲಿ ಅರೇಂಜ್ ಮಾಡಿದ್ದೀನಿ. ಅದು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ನಾನು ಪ್ಲಾಸ್ಟಿಕ್ ಫ್ಲವರ್ಸ್ಗಳನ್ನೆಲ್ಲ ಹಾಕ್ಕೊಂಡು ಫುಲ್ಲು ಅರೇಂಜ್ ಮಾಡ್ತಿದ್ದಾನೆ. ಅವನು ನಮ್ಮ ಜೊತೆ ಇದ್ದಾನೆ. ಇವಾಗ ನೈಟ್ ಬಂದ್ಬಿಟ್ಟು 3 ಗಂಟೆ ಆಗಿದೆ. ನಾನು ಎಲ್ಲ ಒಂದು ಗುರುವಾರ ನೈಟು ಒಂದು 7 ಗಂಟೆ 8 ಗಂಟೆಯಲ್ಲೇ ಹೂವು, ಮಾವಿನ ತೋರಣ, ಹಣ್ಣು ಪ್ರತಿಯೊಂದು ತಂದಿಟ್ಕೊಂಡಿದ್ದೀನಿ. ಯಾಕಂದರೆ ಬೆಳಗ್ಗೆ ಅಷ್ಟರಲ್ಲೆಲ್ಲ ಕೂಡಿಸ್ಬೇಕಲ್ವ ದೇವಿನ ಅಂದ್ಬಿಟ್ಟು ಎಲ್ಲ ಫಸ್ಟೆಲ್ಲ ತಂದಿಟ್ಕೊಂಡಿದ್ದೀನಿ. ನಾನು ನಮ್ಮಮ್ಮ ಇಬ್ಬರಿದ್ರೂ ಎಷ್ಟು ಬೇಗ ಮಾಡಿದ್ರು ಲೇಟಾಗೇ ಆಗ್ತೈತೆ ಅಲ್ವಾ. ಈ ಹಬ್ಬಗಳಲ್ಲಿ ಎಷ್ಟು ಫಾಸ್ಟಾಗಿ ಮಾಡಿದ್ರು ಅಷ್ಟೇ ಸ್ವಲ್ಪ ಲೇಟೇ ಆಗ್ತೈತೆ. ನಾನು ಪ್ರತಿ ವರ್ಷವೂ ನನ್ನ ಕೈಲಿ ಎಷ್ಟು ಆಗ್ತೈತೆ ಅಷ್ಟು ದೇವ್ರಿಗೆ ಬೇಕಾಗಿರೋ ಐಟಮ್ಗಳು ತೊಗೊತಾ ಇರ್ತೀನಿ. ಇವಾಗ ಕರ್ಜಿಕಾಯಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೊಬ್ಬರಿ ಒಂದು ಅರ್ಧ ಹೋಳು ಕೊಬ್ಬರಿ ತುರ್ಕೊಂಡು ಮತ್ತು ಸಕ್ಕರೆ ಮತ್ತು ಉರ್ಗಡ್ಲೆ ಏಲಕ್ಕಿ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಕೊಬ್ಬರಿ ತುರ್ಕೊಂಡಿರೋ ಅದಕ್ಕೆ ಇಟ್ಕೊಂಡಿರೋ ಮಿಶ್ರಣ ಹಾಕ್ತಿದ್ದೀನಿ ಮತ್ತು ಎಲ್ಲವನ್ನು ಕಲಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ kg ಮೈದಾ ಹಿಟ್ಟಿಗೆ ನೀರು ಹಾಕ್ಕೊಂಡು ಒಂದು ಚಪಾತಿ ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಎತ್ಕೊಂಡು ಪುರಿ ಎಷ್ಟು ಅಗಲವಾಗಿ ಲಟ್ಟಿಸ್ಕೊಂಡು ಕರ್ಜಿಕಾಯಿ ಮಾಡೋ ಮೋಲ್ಡಲ್ಲಿ ಹಾಕ್ಕೊಂಡು ಸ್ವಲ್ಪ ಹೂರ್ಣ ಹಾಕ್ಕೊಂಡು ಪ್ಲಸ್ ಮಾಡಿ ಒಂದು ಕರ್ಜಿಕಾಯಿ ಹಾಕ್ತೆ. ಎಣ್ಣೆ ಕಾಯ್ದೈತೆ ಅಂತ ನೋಡೋಕ್ಕೆ ಮತ್ತು ಹಾಗೆ ಒಂದು 2-3 ಹಾಕ್ಕೊಂಡು ಚೆನ್ನಾಗಿ ಒಂದು ಬ್ರೌನ್ ಕಲರ್ ಬರೋಕ್ಕೆ ಗೋಲ್ಡನ್ ಬ್ರೌನ್ ಕಲರ್ ಬರೋಷ್ಟು ಕರೆದ್ಬಿಟ್ಟು ಇಟ್ಕೊಂಡೆ. ನಾನೊಂದು ಅರ್ಧ kg ಕರ್ಜಿಕಾಯಿ ಮಾಡ್ಕೊಂಡಿದ್ದೀನಿ. ಅರ್ಧ kg ಕರ್ಜಿಕಾಯಿ 1 kg ಅಷ್ಟು ಒಬ್ಬಟ್ಟು ಮಾಡಿಕೊಂಡೆ. ಒಬ್ಬಟ್ಟು ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ, ಅಷ್ಟು ಕೆಲಸ ಜಾಸ್ತಿ ಆಯಿತು. ಮತ್ತು ರವೆ ಉಂಡೆ ಒಂದು ಅರ್ಧ kg ಅಷ್ಟು ರವೆ ಉಂಡೆ ಮಾಡಿಕೊಂಡೆ. ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ಕರ್ಜಿಕಾಯಿ. ಹಾಗೆ 7-8 ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಸಹಾಯದಿಂದ ಹಾಗೆ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ಗೋಲ್ಡನ್ ಕಲರ್ ಬರಬೇಕು. ಹಾಗೆ ಎಲ್ಲ 5 ಗಂಟೆ ಆಯಿತು. ಎಲ್ಲ ಲಕ್ಷ್ಮೀ ದೇವಿಗೆ ರೆಡಿ ಮಾಡಿ ದೀಪ ಹಚ್ಚಿ ನೈವೇದ್ಯಗಿಟ್ಟು ಮತ್ತು ಆರತಿ ಬೆಳಗ್ಗೆ ದೇವಿಗೆ ಕರ್ಪೂರ ಗಂಧಕಡಿ ಎಲ್ಲ ಪೂಜೆ ಮಾಡಿ ಎಲ್ಲ ಮುಗೀತು. 6 ಗಂಟೆ ಅಷ್ಟರಲ್ಲೆಲ್ಲ ಮುಗಿಸಿದೆ. ಮತ್ತು ಸಂಜೆಗೆ ಎಲ್ಲ ಮುತ್ತೈದೆಯರಿಗೆ ಅರಿಶಿನ ಕುಂಕುಮಕ್ಕೆ ಕರೆದಿದ್ದೀನಿ. ಅವರಿಗೆಲ್ಲ ಅರಿಶಿನ ಕುಂಕುಮ ಕೊಡಬೇಕು ಮತ್ತು ನಾವು ಹೋಗಿ ಬರಬೇಕು ಅವ್ರ ಮನೆಗೆ. ದೀಪ ಹಚ್ಕೊಂಡು ಎಲ್ಲ ಪೂಜೆಗೆ ರೆಡಿ ಮಾಡಿಕೊಂಡೆ. ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಹೇಗಿದೆ ನಮ್ಮ ಮನೆ ಲಕ್ಷ್ಮಿ ಕೂಡಿಸಿರೋದು ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆದರೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬಾಯ್ ಫ್ರೆಂಡ್.